ಸಂಚಿಕೆ 3 ಪುಸ್ತಕ ಪರಿಚಯ 51 ತಿಂಗಳ ವಿಶೇಷ CN ಮುಕ್ತಾ ಅವರ ಕಾದಂಬರಿಗಳು. ಪುಸ್ತಕದ ಹೆಸರು ಲೇಡೀಸ್ ಹಾಸ್ಟೆಲ್. ಲೇಖಕರು CN ಮುಕ್ತಾ. ಅಭಿಪ್ರಾಯ ವೀಣಾ ನಾಯಕ್ ಮತ್ತು ಓದುತ್ತಿರುವವರು ಶಿಲ್ಪಾ ಮಲ್ಲೇಶ್. ಹೆಣ್ಣು ಮಕ್ಕಳು ಹಾಸ್ಟೆಲ್ಗೆ ಸೇರುವುದು ಭದ್ರತೆಗಾಗಿ. ದೂರದ ಹಳ್ಳಿ, ಸಣ್ಣ ಊರುಗಳಿಂದ ನಗರಕ್ಕೆ ಓದು ಮುಂದುವರೆಸಲು ಬರುವ ವಿದ್ಯಾರ್ಥಿನಿಯರು ಹಾಗೂ ಉದ್ಯೋಗದಲ್ಲಿರುವ ಮಹಿಳೆಯರಿಗೆ ಸುರಕ್ಷಿತ ವಸತಿ ಸಿಗಲೆಂದೇ ಹಾಸ್ಟೆಲ್ಗಳ ನಿರ್ಮಾಣವಾಗಿದೆ. ಅಂತಹ ಜಾಗದಲ್ಲಿ ಸಂಶಯಾಸ್ಪದ ಘಟನೆಗಳು ನಡೆದರೆ, ಭೀತ ವಾತಾವರಣ ಉಂಟಾದರೆ ಅವರನ್ನು ಯಾರು ರಕ್ಷಿಸುವರು? ಇದಕ್ಕೆ ಉತ್ತರ ಈ ರೋಚಕ ಕಾದಂಬರಿಯಲ್ಲಿದೆ. ಸಾಮಾಜಿಕ ಕಾದಂಬರಿಯಾದರೂ ಪತ್ತೇದಾರಿ ಕಥೆಯ ನಿಗೂಢತೆ ಮತ್ತು ಕಾರ್ಯಾಚರಣೆ ಇದರಲ್ಲಿದೆ. ಶರದಿ ಶೇಷಗಿರಿ ಮತ್ತು ಜಾನಕಮ್ಮನವರ ಮಗಳು. ಮೈಸೂರಿನಲ್ಲಿ MA ಮಾಡಲು ಅವಳಿಗೆ ಸೀಟು ಸಿಕ್ಕಿದೆ. ಅಲ್ಲಿ ಚಿಕ್ಕಮ್ಮನ ಮನೆಯಲ್ಲಿ ಇರಲು ಅವಳಿಗೆ ಇಷ್ಟವಿಲ್ಲದ ಕಾರಣ ಹಾಸ್ಟೆಲ್ಗೆ ಸೇರುವ ಆತುರದಲ್ಲಿ ಗುಂಡ್ಲುಪೇಟೆಯಿಂದ ಮೈಸೂರಿಗೆ ತಂದೆಯೊಂದಿಗೆ ಹೋಗುತ್ತಾಳೆ. ತಂದೆಯ ಪರಿಚಿತರು ಹಾಸ್ಟೆಲ್ನ ವಾರ್ಡನ್ ಹತ್ತಿರ ಮಾತನಾಡಿ ಸೀಟು ಪಡೆಯಲು ಸಹಾಯ ಮಾಡುತ್ತಾರೆ. ಮಾನಸ ಮಹಿಳಾ ಉದ್ಯೋಗಿಗಳ ವಸತಿ ಗೃಹ ಮೈಸೂರಿನ ಲಕ್ಷ್ಮೀಪುರಂನಲ್ಲಿದೆ. ಅವಿವಾಹಿತ ಮಹಿಳೆ ಹೇಮಲತಾ ಮೇಡಮ್ ಅಲ್ಲಿಯ ವಾರ್ಡನ್. ಅಲ್ಲಿ 21 ಉದ್ಯೋಗಸ್ಥ ಮಹಿಳೆಯರು ಮತ್ತು 18 ವಿದ್ಯಾರ್ಥಿನಿಯರು ವಾಸಿಸುತ್ತಾರೆ. ಪ್ರತಿ ರೂಮಿನಲ್ಲಿ ಒಬ್ಬರು ಉದ್ಯೋಗಿ ಮಹಿಳೆ ಮತ್ತು ಓರ್ವ ವಿದ್ಯಾರ್ಥಿನಿ ಜೊತೆಗೆ ಇರಬೇಕಾಗುತ್ತದೆ. ಶರದಿ ಅಡ್ವೊಕೇಟ್ ಭವಾನಿಯವರ ರೂಮ್ಮೇಟ್ ಆಗುತ್ತಾಳೆ. ಭವಾನಿ ಶಿಸ್ತಿಗೆ ಹೆಸರಾದವರು. ವಾರದ ಕೊನೆಯಲ್ಲಿ ಬೆಂಗಳೂರಿಗೆ ತನ್ನ 2 ಮಕ್ಕಳನ್ನು ಮತ್ತು ಹೆತ್ತವರನ್ನು ಕಾಣಲು ಹೋಗುತ್ತಿರುತ್ತಾರೆ. ಅವರ ಗಂಡ ಎಲ್ಲಿದ್ದಾರೆ ಎಂದು ಯಾರಿಗೂ ಗೊತ್ತಿಲ್ಲ. ಬೆಂಗಳೂರಿನಲ್ಲಿ ಸಾಕಷ್ಟು ಅವಕಾಶಗಳು ಇದ್ದರೂ ಮಕ್ಕಳನ್ನು ಬಿಟ್ಟು ಮೈಸೂರಿಗೆ ಬಂದು ಲಾ ಪ್ರಾಕ್ಟೀಸ್ ಮಾಡುವುದರ ಔಚಿತ್ಯವೇನು ಎಂಬ ಪ್ರಶ್ನೆ ಎಲ್ಲರನ್ನೂ ಕಾಡುತ್ತದೆ. ಕತೆ ಮುಂದುವರೆದಂತೆ ಈ ರಹಸ್ಯ ಬಯಲಾಗುತ್ತದೆ. ಭವಾನಿ ಬೆಂಗಳೂರಿಗೆ ಹೋದಾಗ ಕಲ್ಪನಾ ಮತ್ತು ಸ್ನೇಹ ಎಂಬ ಗೆಳತಿಯರು ಶರದಿಯ ಜೊತೆಗೆ ಅವಳ ರೂಮಿನಲ್ಲಿ ಇರುತ್ತಾರೆ. ಇಂಥ ಒಂದು ರಾತ್ರಿ 1 ಗಂಟೆ ಸಮಯದಲ್ಲಿ ನೀರು ಕುಡಿಯಲೆಂದು ಎದ್ದ ಶರದಿಗೆ ಕಿಟಕಿಯಿಂದ ಒಂದು ವಿಚಿತ್ರ ದೃಶ್ಯ ಕಾಣುತ್ತದೆ. ಹಾಸ್ಟೆಲ್ ಗೇಟಿನ ಬಳಿ ಒಂದು ಮಾರುತಿ ವ್ಯಾನ್ ನಿಂತಿದೆ. ಅದರ ಬಳಿ ವಸತಿ ಗೃಹಕ್ಕೆ ಹೊಸದಾಗಿ ಬಂದಿದ್ದ ವನಿತಾ ಎಂಬ ಗರ್ಭಿಣಿ ಮಹಿಳೆ ಅಳುತ್ತಾ ನಿಂತಿದ್ದಾಳೆ. ವಾರ್ಡನ್ ಹೇಮಲತಾ ಜೊತೆಗಿದ್ದಾರೆ. ವಾಚ್ಮನ್ ರಂಗಪ್ಪ ವನಿತಾಳ ಲಗೇಜ್ ಹಿಡಿದು ನಿಂತಿದ್ದಾನೆ. ರೌಡಿಗಳಂತೆ ತೋರುವ 2 ದಾಂಡಿಗರು ನಿಂತಿದ್ದಾರೆ. ಎಲ್ಲರೂ ಸೇರಿ ಅಳುತ್ತಿರುವ ವನಿತಾಳನ್ನು ವ್ಯಾನಿನೊಳಗೆ ಕುಳಿತುಕೊಳ್ಳುವಂತೆ ಹೇಳಿ ಬಲವಂತ ಮಾಡುತ್ತಿದ್ದಾರೆ. ಇಂಥ ಅಸಹಜ ದೃಶ್ಯವನ್ನು ಕಂಡು ಬೆಚ್ಚಿದ ಶರದಿ ಗೆಳತಿಯರನ್ನು ಎಬ್ಬಿಸಿ ಗೇಟಿನ ಕಡೆಗೆ ನೋಡುವಂತೆ ಸೂಚಿಸುತ್ತಾಳೆ. ಅವರು ಮೂವರು ಗಾಬರಿಯಾಗಿ ನೋಡುತ್ತಿರುವಾಗಲೇ ವನಿತಾಳನ್ನು ವ್ಯಾನಿನಲ್ಲಿ ಕೂರಿಸಿ ಕರೆದುಕೊಂಡು ಹೋಗುತ್ತಾರೆ. ಬೆಳಗ್ಗೆ ವನಿತಾ ಬಗ್ಗೆ ವಿಚಾರಿಸಿದಾಗ ಅವಳು ತನ್ನ ಗಂಡನೊಡನೆ ಊರಿಗೆ ಹೋದಳು ಎಂಬ ಉತ್ತರ ಸಿಗುತ್ತದೆ. ಶರದಿಯ ಗೆಳತಿ ಕಲ್ಪನಾಳ ಕಸಿನ್ ಗಣೇಶ ಪತ್ರಕರ್ತ. ಪ್ರತಿದಿನ ಬೆಳಗ್ಗೆ ಚಾಮುಂಡಿ ಬೆಟ್ಟ ಹತ್ತಿ ಇಳಿಯುವುದು ಅವನ ಅಭ್ಯಾಸ. ಅಂದು ಬೆಟ್ಟ ಹತ್ತುವಾಗ ಒಂದು ಹೆಣ್ಣಿನ ಮೃತ ಶರೀರ ನೋಡಿ ಕೂಡಲೇ ಫೋಟೋ ತೆಗೆಯುತ್ತಾನೆ. ಮರುದಿನ ಪತ್ರಿಕೆಯಲ್ಲಿ ಗರ್ಭಿಣಿ ಮಹಿಳೆಯನ್ನು ಕತ್ತು ಹಿಸುಕಿ ಸಾಯಿಸಿರುವ ವರದಿ ಬರುತ್ತದೆ. ಆದರೆ ಅದರೊಂದಿಗೆ ಶವದ ಫೋಟೋ ಇರುವುದಿಲ್ಲ. ಆ ಫೋಟೋ ಇರುವ ಮೊಬೈಲ್ ಕೊಡಬೇಕೆಂದು ಕೆಲವು ಗೂಂಡಾಗಳು ಗಣೇಶನ ಮನೆಗೆ ಬಂದು ಕೇಳಿ ಅವನು ಕೊಡದಿದ್ದಾಗ ಅವನನ್ನು ಥಳಿಸುತ್ತಾರೆ. ಮರುದಿನ ಅವನನ್ನು ಕಾಣಲು ಹೋದ ಕಲ್ಪನಾ ಮತ್ತು ಶರದಿಗೆ ಅವನು ವಿಷಯ ತಿಳಿಸಿ ಫೋಟೋ ತೋರಿಸುತ್ತಾನೆ. ಆ ಮಹಿಳೆ ವನಿತಾ ಎಂದು ಗೆಳತಿಯರು ಗುರುತಿಸುತ್ತಾರೆ. ಹಾಸ್ಟೆಲ್ನಲ್ಲಿ ಕೆಲಸಕ್ಕೆ ಬಂದಿದ್ದ ತುಳಸಿ ಮಾಯವಾಗುತ್ತಾಳೆ. ಅವಳನ್ನು ತನ್ನ ಊರಿನಿಂದ ಕರೆಸಿದ್ದ ಮೀನಾ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ತನ್ನ ತಂದೆಗೆ ಈ ವಿಷಯ ತಿಳಿಸುತ್ತಾಳೆ. ತನಿಖೆ ಶುರು ಮಾಡಿದ ಕೆಲವೇ ದಿನಗಳಲ್ಲಿ ಅವರು ವಾಹನ ಅಪಘಾತದಲ್ಲಿ ಸಾಯುತ್ತಾರೆ. ಮೀನಾ ಹೆದರಿ ಹಾಸ್ಟೆಲ್ ಬಿಟ್ಟು ಹೋಗುತ್ತಾಳೆ. ತುಳಸಿ ಅಪಹರಣ ಆಗಿರುವ ಸುದ್ದಿ ತಿಳಿದು ಹಾಸ್ಟೆಲ್ನಲ್ಲಿ ಇರಲು ಹೆದರಿದ ಪಲ್ಲವಿ ಎಂಬ ಹುಡುಗಿ ತನ್ನೂರಿಗೆ ಹೋಗಲು ಬಸ್ ಹತ್ತುತ್ತಾಳೆ. ಆದರೆ ಊರು ತಲುಪದೆ ಕಾಣೆಯಾಗುತ್ತಾಳೆ. ಅಡ್ವೊಕೇಟ್ ಭವಾನಿ ಬಂದ ಮೇಲೆ ಇದನ್ನೆಲ್ಲ ತಿಳಿದುಕೊಂಡು ಗಣೇಶನ ಸಹಾಯದಿಂದ ಹಾಸ್ಟೆಲ್ನಲ್ಲಿ ನಡೆಯುತ್ತಿದ್ದ ಅವ್ಯವಹಾರ, ಹುಡುಗಿಯರ ಅಪಹರಣ ಹಾಗೂ ಮಾರಾಟದ ದೊಡ್ಡ ಜಾಲವನ್ನು ಕಂಡುಹಿಡಿಯಲು ಪ್ರಯತ್ನ ಮಾಡುತ್ತಾರೆ. ಅಡ್ವೊಕೇಟ್ ಭವಾನಿ, ಶರದಿ, ಕಲ್ಪನಾ, ಸ್ನೇಹ ಇವರೆಲ್ಲರ ಹಿಂದೆ ಒಂದೊಂದು ಕಥೆ ಇದೆ. ಇವುಗಳನ್ನು ಒಟ್ಟಿಗೆ ಹೆಣೆದು
ಜಾಣತನದಿಂದ ಕಥೆಯನ್ನು ಮುಕ್ತಾಯದೆಡೆಗೆ ತಂದಿದ್ದಾರೆ. ಮನರಂಜನೆಯ ಜೊತೆಗೆ ಬುದ್ಧಿಗೂ ವ್ಯಾಯಾಮ ಮಾಡಿಸುವ ಈ ಕಾದಂಬರಿ ಬಹಳ ಚೆನ್ನಾಗಿದೆ. ನೀವು ಒಮ್ಮೆ ಓದಿ ಆನಂದಿಸಿ. ಧನ್ಯವಾದಗಳು.